ಹಾಯ್ ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಮನುಷ್ಯ ಒಬ್ಬಂಟಿಯಾಗಿ ಬಿಟ್ಟೆ ಅನಿಸೋದು ಯಾವಾಗ ಅಂತಂದಾಗ, ಸದಾ ನಮ್ಮ ಜೊತೆಗಿದ್ದು ಜೊತೆಯಲ್ಲೇ ಬೆಳೆದು ಜೊತೆಗೆ ಸಮಾನ ಮನಸ್ಕತೆಯಿಂದ ಮಾತನಾಡ್ತಕ್ಕಂಥವ್ರು ಇದ್ದಕ್ಕಿದ್ದಂಗೆ ಯಾವುದೋ ವಿಷಯಗಳಿಗೆ ನಾವು ಯಾವುದಕ್ಕೆ ಬಲಿಯಾಗಿ ಇನ್ನೊಬ್ಬರಿಂದ ಮೋಸ ಹೋಗಿ ಕೇವಲ ಹಣ ಅಷ್ಟೇ ಅಲ್ಲದೆ ಮಾನಸಿಕ ಒತ್ತಡ, ಆರೋಗ್ಯ ಮತ್ತಿತರ ಹೊಡೆತಗಳು ನಮ್ಮ ಜೊತೆಗಿದ್ದವರು, ನಮ್ಮನ್ನ ತುಂಬಾ ಅರ್ಥ ಮಾಡಿಕೊಂಡಿರೋ ವ್ಯಕ್ತಿಗಳು ದೂರ ಸರಿದಾಗ, ನಮ್ಮೊಟ್ಟಿಗೆ ಮಾತನಾಡದೆ ಇರಲಿಕ್ಕೆ ಆಗದೇ ಇಲ್ಲ, ಈ ಪ್ರಪಂಚವೇ ಮುಳುಗೋಗ್ಬಿಡ್ತದೇನೋ ಅಂತಕ್ಕಂಥ ಮಟ್ಟಿಗೆ ಜೊತೆಗಿದ್ದವರು ನಾವು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಇರಬೇಕಾದವರು ಬಿಟ್ಟು ಒಬ್ಬೊಬ್ಬರಾಗಿ ನಮ್ಮಿಂದ ತೊಲಗಿದಾಗ ಬಹುತೇಕ ಅವರ ನಮ್ಮ ಸ್ನೇಹದ ಋಣ ಇಲ್ಲಿಗೆ ಮುಗ್ದೈತೇನಂತ ಅಂದ್ಕೋಬೇಕು ಹೊರತು ಪರ್ಮನೆಂಟ್ ಆಗಿ ನಮ್ಮ ಜೊತೆಗೆ ಕೊನೆಯವರೆಗೆ ಬರ್ತಾರೆ ಅನ್ನೋದು ಮೂರ್ಖತನ. ಬಂಧುಗಳೇ, ಗಮ್ಯತೆ ತಲುಪುವವರೆಗೆ ನಾವು ಕೂಡ ಅಷ್ಟೇ ಸಾಗೋದು. ಯಾವಾಗ ನಮ್ಮದು ಕೂಡ ಭೂಮಿ ಮೇಲಿನ ಋಣ ಮುಗಿದು ಹೋಗ್ತದೋ ಅವತ್ತು ನಾವು ಹೊರಟು ಹೋಗ್ಬಿಡ್ತೀವಿ. ಹಾಗಂತ ಈ ಸ್ನೇಹ, ಪ್ರೀತಿ, ಬಾಂಧವ್ಯ ಕೇವಲ ಹಣ, ಅಂತಸ್ತು, ಆಸ್ತಿಗಳಿಂದ ಅಳತೆ ಮಾಡಿದರೆ ಬಹುತೇಕ ಆ ಸ್ನೇಹಕ್ಕೆ ತಕ್ಕದಾದ ಬೆಲೆ ಸಿಕ್ಕಂತಾಗೋದಿಲ್ಲ. ಸ್ನೇಹಕ್ಕೆ ಆಸ್ತಿ ಬೇಕಾಗಿಲ್ಲ ಬಂಧುಗಳೇ. ಸ್ನೇಹಕ್ಕಿರಬೇಕಾಗಿರೋದು ಕೇವಲ ನಂಬಿಕೆ ಮತ್ತು ವಿಶ್ವಾಸ. ಕೊನೆಯವರೆಗೂ ಆ ಮನುಷ್ಯ ಎಂಥವನು ಅಂತಕ್ಕಂಥ ನಂಬಿಕೆ ಇದ್ದರೆ ಖಂಡಿತ ಪ್ರತಿಯೊಂದು ಸ್ನೇಹವು ಶಾಶ್ವತವಾಗಿ ಉಳ್ಕೊಳ್ತವೆ. ಹಾಗಂತ ನಾವು ಯಾರನ್ನೋ ಜೀವನದಲ್ಲಿ ಎಳೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಇವತ್ತು ಎಲ್ಲೋ ದಡ ಸೇರ್ಬೇಕಾಗಿರ್ತಕ್ಕಂಥವರು ಹೇಗೇಗೋ ತಾವೇ ಜೀವನದಿಂದ ಕ್ರಾಸ್ ಮಾಡ್ಕೊಂಡು ಬೇರೆ ದಾರಿಯಲ್ಲಿ ಸಾಗುವಾಗ ಅವ್ರು ಇನ್ನೂ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡು ಹೋಗಿದ್ದಾಗ ಅವ್ರಿಗೆ ಚೆನ್ನಾಗಿರ್ಲಂತ ಹಾರೈಸೋದನ್ನು ಬಿಟ್ಟರೆ ನಾವು ಇನ್ನೊಂದು ಮಾತು ಹೇಳಲಿಕ್ಕೆ ಯಾವುದೇ ಅಧಿಕಾರ ಮತ್ತು ಇಲ್ಲ ಅಂತ ಭಾವನೆ. ಬಂಧುಗಳೇ, ಇಷ್ಟೇ ಬದುಕು. ನಮ್ಮ ಜೇಬಲ್ಲಿ ಕಾಸಿದ್ದಾಗ, ದೇಹದಲ್ಲಿ ಗಟ್ಟಿಯಾದ ಉಸಿರಿದ್ದಾಗ ಎಲ್ಲರೂ ನಮ್ಮೊಟ್ಟಿಗೆ ಬರ್ತಾರೆ. ಯಾವಾಗ ನಮ್ಮ ಹತ್ರ ಕಾಸು ಮತ್ತು ಕೆಲಸ ಈ ಎರಡು ಹೋದಾಗ ನಮ್ಮಿಂದ ಒಬ್ಬೊಬ್ಬರೇ ಹೇಗೆ ಈರುಳ್ಳಿ ಮೇಲಿನ ಸಿಪ್ಪೆ ಒಣಗಿದಾಗ ಒಂದೊಂದಾಗಿ ಉದುರಿ ಹೋಗುತ್ತೋ ಹಾಗೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಒಂದೊಂದು ಸಂಬಂಧಗಳು, ಒಂದೊಂದು ಸ್ನೇಹಗಳು ತಮ್ಮಿಂದ ತಾವೇ ಹೊರಟು ಹೋಗ್ತಾ ಇದ್ದಾವೆ ಅಂತಂದರೆ ಅದರರ್ಥ ಅವು ಗಟ್ಟಿಯಾಗಿ ನಮ್ಮೊಂದಿಗೆ ಕಚ್ಕೊಂಡಿಲ್ಲ ಅಂತ, ಅಥವಾ ನಾವು ಅವರಿಗೆ ಸರಿಯಾದ ವ್ಯಕ್ತಿ ಅಲ್ಲ ಅಂತ ನಾವು ಭಾವಿಸ್ಬೇಕಲ್ವ ಬಂಧುಗಳೇ. ಯಾವುದು ಶಾಶ್ವತ ಅಲ್ಲ. ಅಶಾಶ್ವತ ಬದುಕಿನಲ್ಲಿ, ಜಗತ್ತಿನಲ್ಲಿ ಬದುಕುವ ನಾವು ಅದೆಷ್ಟೋ ವಸ್ತುಗಳಿಗೆ, ಅದೆಷ್ಟೋ ಖರೀದಿ ಮಾಡುವ ಬಟ್ಟೆಗಳಿಗೆ ಗ್ಯಾರಂಟಿ ಕೇಳ್ತಾ ಇದ್ದೀವಿ. ನಮಗೆ ನಮ್ಮ ಮನುಷ್ಯ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅಂದಾಗ, ನಂಬಿದವರ ಸ್ನೇಹ ಕೊನೆಯವರೆಗೆ ಬರ್ತದೆ ಅನ್ನುವ ನಂಬಿಕೆ ಇಲ್ಲದೆ ಇರುವಾಗ ಇನ್ನ ಜೀವವಿರದ ವಸ್ತು ಯಾವ ಇನ್ಯಾವ